ಪಶ್ಚಿಮ ಘಟ್ಟ ಭಾಗದಲ್ಲಿ ಸುರಿತಾ ಇರುವಂತಹ ಮಳೆಯಿಂದಾಗಿ ಇದೀಗ ಘಟಪ್ರಭಾ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇರುವಂಥದ್ದು. ಇದೇ ಒಂದು ಘಟಪ್ರಭಾ ನದಿಗೆ ಗೋಕಾಕ್ ಫಾಲ್ಸ್ ಕೂಡ ಇದೀಗ ಜೀವ ಕಳೆಯನ್ನು ಪಡೆದುಕೊಂಡಿರುವಂಥದ್ದು. ನಾನೀಗ ಗೋಕಾಕ್ ಫಾಲ್ಸ್ ಮುಂಭಾಗದಲ್ಲೇ ಇದ್ದರೆ ಯಾವ ರೀತಿಯಾದಂತಹ ಇಲ್ಲಿಯ ದೃಶ್ಯ ಇದೆ ಅನ್ನುವಂಥದ್ದನ್ನು ನೋಡಬಹುದಾಗಿದೆ. ಸದ್ಯ ಈಗ 180 ಅಡಿಗಳ ಮೇಲ್ಭಾಗದಿಂದ ಕೆಳಭಾಗದಲ್ಲಿ ಯಾವ ರೀತಿಯಾಗಿ ಜಲರಾಶಿಯ ಇಲ್ಲಿ ಧುಮ್ಮಿಕ್ತಾ ಇದೆ ಅನ್ನುವಂಥದ್ದನ್ನು ನೋಡ್ಬೋದಾಗಿದೆ. ಸದ್ಯ ಈಗ ಒಂದು ಕಡೆ ಹಾಲ್ನೊರೆಯಂತೆ ಬಂಡೆಗಲ್ಲಗಳ ಮಧ್ಯೆ ನೀರು ಉಕ್ಕುತ್ತಾ ಇರುವಂಥದ್ದನ್ನು ನೋಡ್ತಾ ಇದ್ರೆ ನಿಜಕ್ಕೂ ಎರಡು ಕಣ್ಣುಗಳು ಕೂಡ ಸಾಕಾಗುವುದಿಲ್ಲ. ಅಷ್ಟರ ಮಟ್ಟಿಗೆ ಇಲ್ಲಿನ ರುದ್ರ ರಮಣೀಯ ದೃಶ್ಯಗಳು ಕಂಡು ಬರ್ತಾ ಇರುವಂಥದ್ದು. ಭಾರತದ ನಯಾಗಾರ್ ಫಾಲ್ಸ್ ಎಂದೇ ಖ್ಯಾತಿ ಪಡೆದಿರುವಂತಹ ಈ ಒಂದು ಫಾಲ್ಸ್ಗೆ ಇದೀಗ ಮತ್ತಷ್ಟು ಜೀವ ಕಳೆ ಬಂದಿರುವಂಥದ್ದು. ಘಟಪ್ರಭಾ ನದಿಗೆ ಈಗ 10,000 ಕ್ಯೂಸೆಕ್ ನೀರು ಕೂಡ ಬಿಡಲಾಗ್ತಾ ಇರುವಂಥ ಕಾರಣಕ್ಕಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಇದೀಗ ಗೋಕಾಕ್ ಫಾಲ್ಸ್ಗೆ ನೀರು ಬರ್ತಾ ಇರುವಂಥದ್ದು. ಸದ್ಯ ಈಗ ಪ್ರವಾಸಿಗರನ್ನು ಕೂಡ ತನ್ನತ್ತೆ ಸೆಳೆಯುವಂಥ ಕೆಲಸ ಈಗ ಫಾಲ್ಸ್ ಮಾಡ್ತಾ ಇರುವಂಥದ್ದು. ಸದ್ಯ ಈಗ ಗೋಕಾಕ್ನಿಂದ 10 ಕಿಲೋಮೀಟರ್ ದೂರದಲ್ಲಿರುವಂಥ ಈ ಒಂದು ಫಾಲ್ಸನ್ನು ನೋಡೋಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾರೆ. ಸದ್ಯ ಈಗ ಒಂದು ಕಡೆ ಪ್ರವಾಸಿಗರನ್ನು ಕೂಡ ಏನು ಸೆಳೀತಾ ಇರುವಂತಹ ಈ ಒಂದು ಫಾಲ್ಸ್ಗೆ ಇನ್ನೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಬರುವಂತಹ ಸಾಧ್ಯತೆ ಕೂಡ ಇರುವಂಥದ್ದು. ಸದ್ಯ ಈಗ ಯಾವ ರೀತಿಯಾದಂತಹ ದೃಶ್ಯ ಇದೆ ಅನ್ನುವಂಥದ್ದನ್ನು ಕೂಡ ಗಮನಿಸಬಹುದಾಗಿದೆ. ಮೇಲ್ಭಾಗದಿಂದ ನೀರು ಬಿದ್ದು ಮತ್ತೆ ಹಾಲ್ನೊರೆಯಂತೆ ಯಾವ ರೀತಿಯಾಗಿ ಉಕ್ಕುತ್ತಾ ಇದೆ ಅನ್ನುವಂಥದ್ದನ್ನು ಕೂಡ ಗಮನಿಸಬಹುದಾಗಿದೆ. ಅದರ ಜೊತೆಗೆ ಕೆಳಭಾಗದಲ್ಲೂ ಕೂಡ ನೀರು ಸರಾಗವಾಗಿ ಹರಿದು ಹೋಗ್ತಾ ಇರುವಂಥದ್ದು. ಸದ್ಯ ಈ ಒಂದು ಪಶ್ಚಿಮ ಘಟ್ಟ ಭಾಗದಲ್ಲಿ ಸುರಿತಾ ಇರುವಂತಹ ಮಳೆಯಿಂದಾಗಿ ಸಾಕಷ್ಟು ನದಿಗಳಿಗೆ ಜೀವ ಕಳೆ ಬಂದಿದೆ. ಅದರ ಜೊತೆಗೆ ಏನು ಈಗಾಗಲೇ ಜಿಲ್ಲೆಯ ಹಲವಾರು ನದಿಗಳು ಈಗಾಗಲೇ ಏನು ಅಪಾಯದ ಮಟ್ಟ ಮೀರಿ ಹರಿತಾ ಇರುವಂಥದ್ದು. ಅದರ ಜೊತೆಗೆ ಘಟಪ್ರಭಾ ನದಿ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ನೀರು ಹರಿದು ಬರ್ತಾ ಇರುವಂತಹ ಕಾರಣಕ್ಕಾಗಿ ಗೋಕಾಕ್ ಫಾಲ್ಸ್ಗೂ ಕೂಡ ಏನು ಜೀವ ಕಳೆ ಬಂದಿರುವಂಥದ್ದು. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಸಹದೇವ್ ಮಾನೆ TV9 ಬೆಳಗಾವಿ.